ಎಷ್ಟೋ ಹೆಣ್ಮಕ್ಳು ಗಂಡಂದ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ತಪ್ಪುಗಳನ್ನ ಮಾಡಿಬಿಡ್ತಾರೆ. ಗಂಡ ಇರ್ಬೇಕಾದ್ರೆ ತಪ್ಪು ಮಾಡ್ಕೊಂಡಾಗ ಏನಾಗುತ್ತೆ, ಜೀವನ ಪರ್ಯಂತ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ. ಈ ತಪ್ಪು ಮಾಡಬೇಡಿ. ಏನ್ ತಪ್ಪು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಶನ್‌ಶಿಪ್ ವಿಚಾರ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಯೂಸ್‌ಫುಲ್ ಆಗಿರತಕ್ಕಂಥ ವಿಡಿಯೋ ಫಾರ್ ಲೇಡೀಸ್ ಅಂತ ಹೇಳ್ಬೋದು. ಸೊ ಏನು ಆ ತಪ್ಪು ಗಂಡ ಇರ್ಬೇಕಾದ್ರೆ ಲೇಡೀಸ್‌ಗಳು ಮಾಡ್ಬಿಡ್ತಾರೆ ನೋಡೋಣ. ಏನು ಅಂತ ಹೇಳಿದ್ರೆ ಫಸ್ಟ್ ಒಂದು ದುಡಿಮೆ ಮಾಡದೇ ಇರೋದು. ಹಸ್ಬೆಂಡ್ ಇದ್ದಾರೆ, ಚೆನ್ನಾಗಿ ದುಡಿತಾ ಇದ್ದಾರೆ ಅಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಏನ್ ಮಾಡ್ತಾರೆ, ಖಾಲಿ ಕುತ್ಕೊಂಡು ರೀಲ್ಸ್ ನೋಡ್ಕೊಂಡು ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಸಮಯನ ಕಳೆದು ಬಿಡ್ತಾರೆ ಅವ್ರಿಗೆ ಏಜ್ ಇದ್ದಾಗ. ಇದೇನ್ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ರೆ ನಾನು ಹೇಳಕ್ ಹೊರಟಿರೋದು ನೋಡಿ, ಲೈಫಲ್ಲಿ ನೀವು ಏನಿದ್ದೀರಿ ಕರೆಕ್ಟ್, ಒಂದು ಹೌಸ್ ವೈಫ್ ಆಗಿರ್ಬೇಕು ಓಕೆ. ಆದ್ರೆ ಹಸ್ಬೆಂಡ್ ಮೀರಿನೂ ಕೆಲ್ಸಕ್ಕೆ ಹೋಗಿ ಅಂತ ನಾ ಹೇಳ್ತಿಲ್ಲ. ಆದ್ರೆ ನಿಮ್ಮ ಮನೆ ಒಳಗೆ ಇದ್ಕೊಂಡೆ ಅಟ್ಲೀಸ್ಟ್ ನಿಮ್ದು ಹೆಂಗೋ ಟೈಮ್ ಪಾಸ್ ಆಗ್ತಿರುತ್ತೆ, ಟೈಮ್ ಹೋಗ್ತಾ ಇರುತ್ತಲ್ವಾ, ಆ ಟೈಮನ್ನು ಬಳಸ್ಕೊಂಡು ನಿಮ್ಮ ಸ್ಕಿಲ್ ಯೂಸ್ ಮಾಡಿ ಮನೆಯಿಂದಾನೇ ನೀವು ಕೂಡ ಅರ್ನ್ ಮಾಡುವಂಥ ಕೆಲಸಗಳನ್ನ ಕಲ್ತ್ರೆ ಅದು ಯಾವತ್ತೂ ನಿಮ್ಮನ್ನ ಕೈ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ, ಯಾರು ಬಿಟ್ಟು ಹೋಗ್ತಾರೆ, ಯಾರಿಗೆ ಏನ್ ಪ್ರಾಬ್ಲಮ್ ಆಗತ್ತೆ, ಅಥವಾ ಸತ್ತು ಹೋಗ್ಬಿಡ್ಬೋದು, ಅಥವಾ ಅವ್ರದ್ದು ಕೆಲಸ ಹೋಗ್ಬಿಡ್ಬೋದು, ಯಜಮಾನ್ರದ್ದು. ಇದು ಒಳ್ಳೆ ರೀತಿಯಿಂದ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ ಒಂದು ಫ್ಯಾಮಿಲಿನ ಕೌನ್ಸಿಲಿಂಗ್ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ನನ್ಗೆ ಆಕ್ಚುಲಿ ಇದು. ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಇರ್ತಕ್ಕಂಥ ಒಬ್ರು ಆ ವೈಫ್ಗೆ ಆಗಿರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಗಂಡ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿದ್ರು, ಕೆಲಸ ಕಲಿಲ್ಲ, ಏನಿಲ್ಲ, ಆರಾಮ್ಸೆ ರಾಣಿ ತರ ಇದ್ರು. ಆಕ್ಚುಲಿ ಸಡನ್ಲಿ ಒಂದಿನ ಬರುತ್ತೆ, ಗಂಡನ ಕೆಲಸ ಎಲ್ಲ ಹೋಗಿ ತುಂಬಾ ಪ್ರಾಬ್ಲಮ್ ಆದಾಗ, ಗಂಡನ ಹೆಲ್ತ್ ಹಾಳಾಗಿ ಹೋದಾಗ ಇವ್ರು ಅವಾಗ ಸಡನ್ಲಿ ದುಡಿಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಬಟ್ ಅವಾಗ ಯಾವ್ದು ಕೆಲಸ ಸಿಕ್ಕಿರಲ್ಲ, ಆ ಮನೆ ಮೇಂಟೈನ್ ಮಾಡೋದು ಕಷ್ಟ ಆಗಿರುತ್ತೆ. ಹಾಗಾಗಿ ಹೇಳ್ತಿರೋದು, ಯಾರೆಲ್ಲ ಲೇಡೀಸ್ ನೋಡ್ತಿದ್ರಿ, ಸೊ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳಿ. ಬಟ್ ಆ ಮನೆ ಗಂಡನ ಮನೆ ನಿಮ್ಮನೆ ಇದ್ದ ಹಾಗೇನೆ ಆ ಮನೆಗೋಸ್ಕರ ಕೆಲಸ ಮಾಡಿ. ಈ ಕೆಲವು ಪರಿಸ್ಥಿತಿಗಳು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ತಿರಲ್ಲ, ಅಂತ ಟೈಮಲ್ಲಿ ಏನ್ ಮಾಡಿ, ಮನೇಲಿ ಇದ್ಕೊಂಡೇನೆ ಅಟ್ಲೀಸ್ಟ್ ₹50, ಅಟ್ಲೀಸ್ಟ್ ₹100 ದುಡಿದ್ರೆ ಆ ಮನೆಗೇನೋ ಚೂರು ಕಿರು ಒಂದು ಸಹಾಯ ಆಗುತ್ತೆ ನಿಮ್ಮಿಂದ. ಅಂಡ್ ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ್ ನಾಳೆ ದಿನ ಯಾರೂ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಕೆಲಸದ ಮೇಲೆ ನೀವು ಆ ಒಂದು ನಂಬಿಕೆ ಇಟ್ಕೊಂಡು ಬದುಕನ್ನ ಸಾಗಿಸ್ಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ ಆಫ್ ಅ ಸಡನ್ ಏನೋ ಒಂದು ಆಗ್ಬಿಟ್ರೆ ನಾಳೆ ದಿನ ಯಾರೂ ಆಗೋದಿಲ್ಲ. ಅಂಡ್ ಸಡನ್ಲಿ ಬಂದು ನಿಮ್ಗೆ ತಲೆ ಮೇಲೆ ಭಾರ ಹಾಕ್ದಂಗೆ ಆಗತ್ತೆ. ಹಾಗಾಗಿ ಹೇಳ್ತಿರೋದು, ಇದನ್ನ ಪ್ಲಸ್ ಆಗಿ ತಗೊಳ್ಳಿ, ಒಳ್ಳೇದನ್ನಾಗಿ ತಗೊಳ್ಳಿ. ನಿಮ್ಗೆ ಏನಾಗುತ್ತೆ, ನಿಮ್ಮ ಮನೆಯವರು ಒಪ್ಪಿಗೆ ತಗೊಂಡು ಏನು ಮಾಡೋಕ್ಕಾಗತ್ತೆ ಅದನ್ನ ಒಳ್ಳೆ ರೀತಿಯಿಂದ ಮಾಡಿ. ಸೆಕೆಂಡ್ ಬಂದು ಧೈರ್ಯ ತಂದ್ಕೊಳ್ದೇ ಇರೋದು. ಗಂಡ ಇರ್ಬೇಕಾದ್ರೆ ಬದುಕಲ್ಲಿ ಎಲ್ಲಾ ರೀತಿಯಿಂದ ಧೈರ್ಯ ತಂದ್ಕೊಳ್ಳೋಕೆ ರೂಢಿಸ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಅವ್ರು ಇರ್ತಾರೋ ಇರಲ್ವೋ, ಎಲ್ಲಾ ಟೈಮಲ್ಲಿ ಜೊತೆನೂ ಇರಕ್ಕಾಗಲ್ಲ. ಕೆಲವೊಂದ್ಸಲ ವರ್ಕ್ ಮೇಲೆ 15 ದಿನ ಹೋಗಿರ್ತಾರೆ, ಆ ಟೈಮಲ್ಲಿ ಮನೆ ನಡೆಸಬೇಕಾಗತ್ತೆ. ಕೆಲವೊಂದ್ಸಲ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ. ಸೊ ಈ ಥರದ್ದೇನೋ ಬಂದಿರುತ್ತೆ. ಬಿಕಾಸ್ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾ ಇರುತ್ತೆ. ಹಾಗಾಗಿ ಹೇಳ್ತಿರೋದು, ಹಸ್ಬೆಂಡ್ ಇರಬೇಕಾಗ್ಲೇನೆ ಎಲ್ಲ ಮನೆ ನಡೆಸ್ಕೊಳ್ಳೋದ್ರಿಂದ ಹಿಡ್ಕೊಂಡು ಹೊರಗಡೆ ಹೋಗೋದು ಬರೋದು ಎಲ್ಲಾ ರೀತಿಯಿಂದನೂ ಧೈರ್ಯ, ಈ ಬದುಕನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಹೇಗೆ ಲೀಡ್ ಮಾಡಬೇಕು, ಎಲ್ಲದನ್ನು ಮಕ್ಕಳ ವಿಚಾರದಿಂದ ಹಿಡ್ಕೊಂಡು, ಫಿನಾನ್ಷಿಯಲ್ ವಿಚಾರದಿಂದ ಹಿಡ್ಕೊಂಡು ಎಲ್ಲಾ ವಿಚಾರನ ಕಲಿಬೇಕು ಒಳ್ಳೆ ರೀತಿಯಿಂದ. ಇದು ತುಂಬಾ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಬದುಕಿಗೆ ಹೆಲ್ಪ್ ಆಗುತ್ತೆ. ತುಂಬಾ ಡಿಪೆಂಡೆನ್ಸಿ ಆಗಿ ನಿಂತಾಗ ಏನಾಗುತ್ತೆ, ಒಂದು ದಿನ ಸಡನ್ಲಿ ಬಂದಾಗ ನಿಮ್ಗೆ ಏನ್ ಮಾಡಬೇಕು ದಿಕ್ಕೆ ತೋಚ್ತಾ ಇರಲ್ಲ, ಯಾರು ಹೆಲ್ಪಿಗೆ ಬರ್ತಾ ಇರಲ್ಲ, ನಿಮ್ಗೆ ಬದುಕು ತುಂಬಾ ಕಷ್ಟ ಅನ್ನಿಸ್ತಾ ಇರತ್ತೆ, ಭಾರ ಅನ್ನಿಸ್ತಾ ಇರತ್ತೆ, ಬೇಡ ಸಾಕಾಗಿ ಹೋಗಿದೆ ಲೈಫು, ಈ ಥರದ್ದು ಅನ್ಸಕ್ಕೆ ಶುರು ಆಗುತ್ತೆ. ಇದಾಗಬಾರ್ದು, ಇದು ಅನಿಸ್ಬಾರ್ದು ಅಂತ ಹೇಳಿದ್ರೆ ಧೈರ್ಯ ತಂದುಕೊಳ್ಳೋದನ್ನ ಅವ್ರಿದ್ದಾಗಲೇ ರೂಢಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನಿಮ್ದು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಕೊರಗ್ತಾ ಕೂತ್ಕೊಳ್ಳೋದನ್ನ ಬಿಟ್ಟು ಹಾಕಿ. ಏನೇ ಪ್ರಾಬ್ಲಮ್ ಅಂದ್ರೂ ಕೊರಗ್ತಾ ಕೂತ್ಕೊಳ್ಳೋದನ್ನ ಮಾತ್ರ ಬಿಟ್ಬಿಡ್ಬೇಕು. ನೀವು ಕೊರಗಿ ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋ ಬದಲು, ಹೇಗೆ ಈ ಪ್ರಾಬ್ಲಮ್ ಇಂದ ನಾನು ಆಚೆ ಬರಬೇಕು, ಹೇಗೆ ಸರಿಪಡಿಸ್ಕೊಳ್ಬೇಕು, ಕಣ್ಣೀರು ಹಾಕೋದೇ ಬದುಕ, ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ 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 ನೀವು ಅದರಿಂದ ಆಚೆ ಬರ್ಬೇಕು. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಿಮ್ಗೆ, ಬಿಕಾಸ್ ಲೈಫ್ ಇಸ್ ನಾಟ್ ಪರ್ಮನೆಂಟ್, ನಾವಿಲ್ಲಿರೋದು ಓಕೆ. ಆಗಿರ್ಬೇಕಾದ್ರೆ ಸೊ ಕೊರಗೋದನ್ನ ಬಿಟ್ಬಿಟ್ಟು ಬುದ್ಧಿವಂತರಾಗಿ ಯೋಚನೆ ಮಾಡಿ ಬದುಕು ಚೆನ್ನಾಗಿ ರೀತಿಯಲ್ಲಿ ಸಾಗೋ ಥರ ಯೋಚನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾರೆಲ್ಲ ಲೇಡೀಸ್ ನೋಡ್ತಿದ್ರಿ ಈ ವಿಡಿಯೋ ನಿಮಗೆ ಏನು ಅನಿಸ್ತಾ, ಸಪೋಸ್ ಗಂಡು ಮಕ್ಕಳು ನೋಡ್ಬೋದು. ಸೊ ಹೇಳಿರ್ತಕ್ಕಂಥ ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು, ಏನು ನಿಮಗೆ ಅಕ್ಯುರೇಟ್ ಅನ್ನಿಸ್ತು, ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.